ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಕರಾವಳಿ ಶೈಲಿಯ ಚಿಕನ್ ಸಾರನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 kg ಚಿಕನ್ ತಂದಿದ್ದೀನಿ. ಅದಕ್ಕೆ ನೋಡಿ ಈಗ ಎಲ್ಲ ಕ್ಲೀನ್ ಮಾಡಿ ತೊಳೆದು ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಲಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನೋಡಿ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಈ ಮೂರನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸ್ವಲ್ಪ ಒಂದು 10 ನಿಮಿಷ ಅಷ್ಟು ಫ್ರಿಜ್ಜಲ್ಲಿ ಇಟ್ಕೋಬೇಕು. 10 ನಿಮಿಷ ಇಟ್ಟರು ಅಡ್ಡಿಲ್ಲ, ಅರ್ಧ ಗಂಟೆ ಇಟ್ಟರು ಅಡ್ಡಿಲ್ಲ. ಸಮಯ ಇದ್ದರೆ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ವಲ್ಪ ಇಟ್ಕೋಬೇಕು. ನೋಡಿ ಎಲ್ಲನೂ ಮಿಕ್ಸ್ ಆಗಿದೆ. ಈಗ ಅರಿಶಿನ ಪುಡಿ, ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ಈಗ ನೋಡಿ ಮಸಾಲೆ ಐಟಮನ್ನು ಏನೇನು ಹಾಕಬೇಕಂತ ಹವೀಜ ತೊಗೊಂಡಿದ್ದೀನಿ, ಆಮೇಲೆ ಗಸಗಸೆ ತೊಗೊಂಡಿದ್ದೀನಿ, ಆಮೇಲೆ ಲವಂಗ ತೊಗೊಂಡಿದ್ದೀನಿ, ಏಲಕ್ಕಿ 2, ಒಂದು ಜಾಜಿಕಾಯಿ ಸಣ್ಣ ಹೋಳು, ಒಂದು 4-5 ಚಕ್ಕೆ, ಒಂದು 10ರಿಂದ 15 ಮೆಣಸಿನಕಾಳು, ಸಾವ್ಜೀರಿಗೆ, ಬಡಿ ಸೋಂಪು ಇಷ್ಟನ್ನು ತೊಗೊಂಡಿದ್ದೀನಿ. ಇದು ನೋಡಿ ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಒಂದು ತೆಂಗಿನಕಾಯಿ. ಈಗ ನೋಡಿ ಕರಿಬೇವಿನ ಸೊಪ್ಪು, ಒಂದು 10ರಿಂದ 12 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಇಷ್ಟು, ಆಮೇಲೆ ಒಂದು 4 ಟೊಮೆಟೊ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ಎಲ್ಲನೂ ಹುರ್ಕೋಬೇಕು. ಈಗ ನೋಡಿ ಬಾಳಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಎಲ್ಲನೂ ಹುರ್ಕೋಬೇಕು. ನೋಡಿ ಚೆನ್ನಾಗಿ ಹುರ್ಕೊಂಡು ಮಸಾಲೆ ಮಾಡಿದರೆ ಘಮ ಘಮ ಅಂತ ವಾಸನೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಎಲ್ಲನೂ ಹುರ್ಕೊಂಡು ಮಾಡಿದರೆ ತುಂಬ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈಗ ನೋಡಿ ಏಲಕ್ಕಿ ಮತ್ತು ಜಾಜಿಕಾಯಿನ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಇದನ್ನು ಫಸ್ಟು ಸ್ವಲ್ಪ ಹುರ್ಕೊಂಡು ಆಮೇಲೆ ಉಳಿದಿದ್ದನ್ನು ಎಲ್ಲ ಒಂದೊಂದಾಗಿ ಎಲ್ಲ ಐಟಮನ್ನು ಹಾಕ್ಕೋಬೇಕು. ಈಗ ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ, ಆಮೇಲೆ ಚಕ್ರ ಮೊಗ್ಗು, ಆಮೇಲೆ ಮೆಣಸಿನಕಾಳು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹುರಿದ ಮೇಲೆ ಆಮೇಲೆ ಎಲ್ಲ ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೋಬೇಕು. ಈಗ ನೋಡಿ ಶುಂಠಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಟೇಸ್ಟು ಘಮ ಘಮ ಅಂತ ಬರುತ್ತೆ. ನೋಡಿ ಈಗ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀವು ಹುರ್ಕೋಬೇಕು ಎಣ್ಣೆ ಒಳಗಡೆ. ಈಗ ಸೋಂಪು ಮತ್ತು ಸಾವ್ಜೀರಿಗೆ, ಈ ಸಾವ್ಜೀರಿಗೆ ಜಾಸ್ತಿ ಹಾಕ್ಕೋಬಾರ್ದು, ಕಹಿ ಆಗುತ್ತೆ. ಗಸಗಸೆ ಹಾಕ್ಕೊಂಡಿದ್ದೀನಿ. ಇದು ಹವೀಜ್ ಕಾಳು ನಾನು ಮೊದಲೇ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಘಮ ಘಮ ವಾಸನೆ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಉರಿ ಯಾವಾಗಲೂ ಜಾಸ್ತಿ ಮಾಡ್ಕೋಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ನಮ್ಮ ಕರಾವಳಿ ಸೈಡು ಇದೇ ಥರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈ ನಾಟಿ ಕೋಳಿ ಆದ್ರಂತೂ ಕೇಳೋದೇ ಬೇಡ, ಅಷ್ಟು ಟೇಸ್ಟ್ ಬರುತ್ತೆ. ಈ ಫಾರಮ್ ಕೋಳಿ ಆದರೆ ಅಷ್ಟು ಟೇಸ್ಟ್ ಬರಲ್ಲ. ನಾಟಿ ಕೋಳಿ ಆದರೆ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಈ ರೀತಿ ಎಲ್ಲನೂ ಹುರ್ಕೋಬೇಕು. ಪ್ರತಿಯೊಂದನ್ನು ಹುರ್ಕೋಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರುವವರೆಗೂ ಹುರ್ಕೋಬೇಕಾಗತ್ತೆ. ಅಂದರೆ
ಗೋಲ್ಡನ್ ಕಲರ್ ಬಂದಾಗ ಅದು ಚೆನ್ನಾಗಿ ಹುರಿದಿದೆ ಎಂದ ಅರ್ಥ. ಈ ಥರ ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ಅದರಲ್ಲೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಬರಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ ಟೊಮೆಟೊ ಕೂಡ ಹಾಕ್ಕೋಬೇಕು. ಇದು ಹಸಿ ವಾಸನೆ ಹೋಗುತ್ತೆ. ಹಸಿ ವಾಸನೆ ಬಂದರೆ ಸಾರು ಅಷ್ಟು ಚೆನ್ನಾಗಿ ಆಗಲ್ಲ. ಅದಕ್ಕೆ ಎಲ್ಲನೂ ಹುರ್ಕೊಂಡ್ರೆ ಹಸಿ ವಾಸನೆ ಬರಲ್ಲ, ಬೇರೆ ಥರ ಘಮ ಘಮ ಅಂತ ಪರಿಮಳ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹುರ್ಕೊಳ್ಳೋದ್ರಿಂದ. ನೋಡಿ ಈಗ ಎಲ್ಲನೂ ಹುರಿದಿದೆ ನೋಡಿ, ಎಲ್ಲ ಆಗಿದೆ. ಈಗ ಇದನ್ನು ತೆಗೆದು ರುಬ್ಕೋಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿನೂ ಕೂಡ ಸ್ವಲ್ಪ ಹುರ್ಕೋಬೇಕು. ಅದು ಕೂಡ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಸಿ ವಾಸನೆ ಬರಲ್ಲ. ಅದು ಕೂಡ ಹಸಿ ಕೊಬ್ಬರಿ ಇರುತ್ತಲ್ವ, ಹೀಗಾಗಿ ನಾವು ಹುರ್ಕೊಂಡ್ರೆ ತುಂಬಾ ಒಳ್ಳೆಯದು. ಎಲ್ಲ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ ಎಲ್ಲನೂ ತೆಗೆದುಕೊಂಡಿದ್ದೀನಿ. ನೋಡಿ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಈರುಳ್ಳಿ ಎಲ್ಲ. ಈಗ ಇದಷ್ಟೇ ಮಸಾಲೆ ಐಟಮ್ ಅಷ್ಟೇ ಸಪ್ರೇಟಾಗಿ ನಾವು ರುಬ್ಕೋಬೇಕು. ಆಮೇಲೆ ಕೊಬ್ಬರಿ ಬೇರೆ ರುಬ್ಕೋಬೇಕು. ಅಂದರೆ ಇದು ಮಸಾಲೆ ಐಟಮ್ಮು ತುಂಬ ನುಣ್ಣಗೆ ನಾವು ಎಷ್ಟು ರುಬ್ತೀವೋ ಅಷ್ಟು ಒಳ್ಳೆಯದು. ಈಗ ನೋಡಿ ಕೊಬ್ಬರಿನೂ ಕೂಡ ನಾನು ಹುರ್ಕೋತಾ ಇದ್ದೀನಿ. ಈ ರೀತಿ ಹುರ್ಕೊಂಡ್ರೆ ತುಂಬ ಘಮ ಘಮ ಅಂತ ಪರಿಮಳ ಬರುತ್ತೆ ಇದರಲ್ಲಿ. ಆ ರೀತಿ ಬಂದಾಗ ಸಾರು ತುಂಬ ಟೇಸ್ಟಿ ಆಗುತ್ತೆ. ನೋಡಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಹುರ್ಕೊಂಡು ಆಮೇಲೆ ಮಸಾಲೆನ ರುಬ್ಕೊಳ್ಳೋಣ. ಈ ಥರ ಒಂದು ಸಲ ಮಾಡಿಕೊಂಡು ನೋಡಿ, ನೀವೇ ಹೇಳ್ತೀರ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನೋಡಿ. ಈಗ ಹುರ್ಕೊಂಡು ಆಯಿತು ಕೊಬ್ಬರಿ ಕೂಡ. ಈಗ ನೋಡಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇಷ್ಟೊತ್ತು. ಈಗ ತೆಗೆದಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಸೌಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಇದರಲ್ಲಿ ನೀರು ಸ್ವಲ್ಪ ಒಂದು ಹನಿ ಕೂಡ ನೀರು ಹಾಕಲ್ಲ ನಾನು. ಅದು ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ಈ ರೀತಿ ಮಾಡೋದ್ರಿಂದ ಚಿಕನಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮೇಲೆ ತಾಟಲ್ಲಿ ಒಂದು ಸ್ವಲ್ಪ ನೀರು ಹಾಕಿಡ್ತೀನಿ. ಆಮೇಲೆ ಅಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದು. ಸ್ವಲ್ಪನೂ ಇದರಲ್ಲಿ ನೀರನ್ನು ಸೇರಿಸಲ್ಲ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯುತ್ತೆ. ತುಂಬ ಟೇಸ್ಟಿ ಆಗುತ್ತೆ. ಹೋಳೆಲ್ಲ ತುಂಬ ಟೇಸ್ಟಿ ಆಗುತ್ತೆ ತಿನ್ನೋದಕ್ಕೆ. ಮತ್ತು ಮಸಾಲೆಯದು ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮೇಲೆ ಒಂದು ತಾಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಇಡೋದ್ರಿಂದ ಕೆಳಗಡೆ ತಾನೇ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಎಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ನೋಡಿ ಈಗ ಮೇಲೆ ನೀರು ಇಟ್ಕೊಂಡಿದ್ದೀನಿ. ಕೆಳಗಡೆ ತಾನೇ ನೀರು ಬಿಟ್ಕೊಳ್ಳುತ್ತೆ ಈ ರೀತಿ ಇಡೋದ್ರಿಂದ. ಈಗ ನೋಡಿ ನಾನು ಮಿಕ್ಸಿಯಲ್ಲಿ ಎಲ್ಲ ಮಸಾಲೆ ಐಟಮನ್ನು ಹುರಿದಿಟ್ಕೊಂಡಿರುವ ಮಸಾಲೆ ಐಟಮನ್ನು ಸಪ್ರೇಟಾಗಿ ಎಲ್ಲನೂ ಹುರ್ಕೋತಾ ಇದ್ದೀನಿ ನೋಡಿ. ಇದು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಟೊಮೆಟೊ ಆಮೇಲೆ ಹಾಕೋತೀನಿ. ಇದನ್ನು ಮಸಾಲೆ ಐಟಮ್ ಎಲ್ಲ ಈಗ ಒಂದು ಸಲ ರುಬ್ಕೋತೀನಿ. ಆಮೇಲೆ ನುಣ್ಣಗೆ ಆದಮೇಲೆ ಟೊಮೆಟೊ ಹಾಕೋತೀನಿ. ನೀವು ಕೂಡ ಒಂದು ಸಲ ಈ ರೀತಿ ಮಾಡಿ ನೋಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈಗ ನೋಡಿ ಅರಿಶಿನ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನಾನು. ಈಗ ನೋಡಿ ರುಬ್ಬಿ ತೆಗೆದಿದ್ದೀನಿ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಆಮೇಲೆ ಮತ್ತೆ ಈಗ ಕೊಬ್ಬರಿನ ಸಪ್ರೇಟಾಗಿ ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ. ಅದೆಲ್ಲ ಮಸಾಲೆ ಐಟಮು ಟೊಮೆಟೊ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಇದು ಕೂಡ ಅಷ್ಟು ನುಣ್ಣಗೆ ಆಗಬೇಕಂತ ಏನಿಲ್ಲ. ಕೊಬ್ಬರಿ
ಒಂದು ಮೀಡಿಯಮ್ ಆಗಿ ಮಿಕ್ಸಿ ಹಾಕಿದರೆ ಸಾಕು. ಮಸಾಲೆ ಐಟಮ್ ಮಾತ್ರ ತುಂಬ ನುಣ್ಣಗೆ ಆದಷ್ಟು ರುಚಿ ಜಾಸ್ತಿ ಕೊಡುತ್ತೆ. ಈಗ ನೋಡಿ ಚಿಕನು ಕೂಡ ಬೆಂದಿದೆ. ಈಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ, ಅದರಲ್ಲಿ ತಾನೇ ನೀರು ಬಿಟ್ಕೊಂಡಿದೆ. ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ಮೇಲೆ ತಾಟಲ್ಲಿ ಸ್ವಲ್ಪ ನೀರು ಇಟ್ಕೋಬೇಕು ಅಷ್ಟೇ. ಇನ್ನೊಂದು ಚೂರು ಬೇಯಲಿ ಅಂತ ಬಿಡ್ತಾ ಇದ್ದೀನಿ. ಈಗ ನೋಡಿ ಕೊಬ್ಬರಿ ಕೂಡ ರುಬ್ಬಿ ತೆಗೆದಿದ್ದೀನಿ ನೋಡಿ. ಈಗ ಎಲ್ಲನೂ ಇದರಲ್ಲಿ ಹಾಕಿ ನಾನು ಎರಡೂ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಂದಿದೆ ಚಿಕನ್ನು, ಇದರಲ್ಲಿ ಎಲ್ಲ ಮಸಾಲೆನೂ ಹಾಕ್ಕೊಳ್ಳೋಣ. ಸ್ವಲ್ಪ ಕಬಾಬ್ ಮಾಡೋದಕ್ಕೆ ಅಂತ ಹೋಳು ಸ್ವಲ್ಪ ತೆಗೆದಿಟ್ಟಿದ್ದೀನಿ. 1 kg ಪೂರ್ತಿ ಹಾಕಿಲ್ಲ ನಾನು ಸಾರಿಗೆ. ಈಗ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವ ಕೊತ್ತಂಬರಿ ಸ್ವಲ್ಪ ಸೊಪ್ಪನ್ನು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಮೇಲೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಸಾರು ಕುದಿಯೋವರೆಗೂ ಇಡಿ. ಕುದ್ದ ಮೇಲೆ ತೆಗೆದುಬಿಡಿ, ಗ್ಯಾಸನ್ನು ಆಫ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.